ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾಕ್ ಮಾರ್ಕ್ ಬೆಸ್ಟ್ ಟೂಲ್ ಫಾರ್ ಆಪ್ಷನ್ ಸೆಲ್ಲಿಂಗ್, ಅಂದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇತ್ತು ಅಥವಾ ಆಪ್ಷನ್ ಸೆಲ್ಲಿಂಗ್ ಕಲಿಬೇಕು ಅಂತ ಇರೋರಿಗೆ ಈ ಟೂಲ್ ಬಹಳ ಇಂಪಾರ್ಟೆಂಟ್. ಕಾರಣ ಏನಂದ್ರೆ ಸ್ಟಾಕ್ ಮಾರ್ಕ್ ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಹಿಂದೆ ಮಾರ್ಕೆಟ್ ಯಾವ ತರ ನಡೆದಿದೆ, ಸೊ ಅವಾಗ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು. ಸೊ ಆಪ್ಷನ್ ಸೆಲ್ಲರ್ಸ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಮಾಡೋದು. ಸೊ ಯಾವ ಸಿಚುವೇಶನ್ ಯಾವ ತರ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು, ಸೊ ಅದು ನೀವು ಕಲಿಬೇಕಲ್ಲ. ಲೈವ್ ಮಾರ್ಕೆಟ್ ಅಲ್ಲಿ ಕಲಿಯೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಸ್ಟಾಕ್ ಮಾರ್ಕ್ ಏನಾರ ಇತ್ತು ಅಂದ್ರೆ, ಸೊ ಈ ಸ್ಟಾಕ್ ಮಾರ್ಕ್ ನಿಮ್ಮ ಹತ್ರ ಇತ್ತು ಅಂದ್ರೆ ಏನ್ ಮಾಡ್ಬೋದು, ನೀವು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಇದರಲ್ಲಿ ಸುಲಭವಾಗಿ ಕಲಿಬಹುದು. ಓಕೆ, ಇದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋ ಟೈಮಲ್ಲಿ ಈ ಸ್ಟಾಕ್ ಮಾರ್ಕ್ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ ಆರಾಮ್ಸೆ ಏನ್ ಮಾಡ್ಬೋದು, ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡ್ಬೋದು. ನೋಡಿ, ಆಪ್ಷನ್ ಸೆಲ್ಲರ್ಸ್ಗೆ ಬಹಳ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಓಕೆ, ನೀವು ಪ್ರತಿ ದಿವಸ ಮಾರ್ಕೆಟ್ ಫ್ಲಾಟ್ ಇರಲ್ಲ, ಒಂದ್ಸಲ ಟ್ರೆಂಡ್ ಹೋಗ್ಬಿಡ್ತಾನೆ. ಆ ಟ್ರೆಂಡ್ ಹೋದಾಗ ನಮ್ಗೆ ಆ ಟ್ರೆಂಡ್ ನಮ್ಮ ಎಗನೆಸ್ಟ್ ಆಗೋದಾಗ ನಾವು ಹೇಗ್ ಮಾಡ್ಬೇಕು ಅದನ್ನ ನೀವು ಏನ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ಮಾರ್ಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಗೊತ್ತಿರುತ್ತೆ. ಓಕೆ, ಈ ಸಿಚುವೇಶನ್ ಅಲ್ಲಿ ಈ ತರ ಮಾಡ್ಬೋದಿತ್ತು ಅಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಕ್ ಸುಲಭ ಆಗುತ್ತೆ. ಓಕೆ, ಸೊ ಇದಕ್ಕೆ ಏನ್ ಮಾಡ್ಬೇಕು, ಅಂಡ್ ಇದು ಸ್ಟಾಕ್ ಮಾರ್ಕ್ ಇದು ಪೇಯ್ಡ್ ಸಾಫ್ಟ್ವೇರ್. ಓಕೆ, ಇದಕ್ಕೇನು ತಿಂಗಳಿಗೆ ಒಂದು 400 ರೂಪಾಯಿ ಖರ್ಚಾಗುತ್ತೆ. ಸೊ ಆಪ್ಷನ್ ಸೆಲ್ಲರ್ಸ್ಗೆ 400 ರೂಪಾಯಿ ದೊಡ್ಡ ವಿಷಯ ಅಲ್ಲ ಅಂತ ಅನ್ಕೊಂಡಿದ್ದೀನಿ. 400 ರೂಪಾಯಿ ನೀವು ಏನಾರ ಪೇ ಮಾಡಿ ತಗೊಂಡ್ರಿ ಅಂತ ಸಬ್ಸ್ಕ್ರಿಪ್ಷನ್, ನಿಮಗೆ ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಸೊ ನೀವೇನ್ ಮಾಡ್ತೀರಾ, ಗೂಗಲ್ ಕ್ರೋಮ್ ಹೋಗಿ ಸ್ಟಾಕ್ ಮಾರ್ಕ್ ನ ಟೈಪ್ ಮಾಡಿ. ಸೊ ಇದು ಅವ್ರದ್ದು ಫಸ್ಟ್ ಇದು ಬರುತ್ತೆ ವೆಬ್ಸೈಟ್. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡಿ ಲಾಗಿನ್ ಕೇಳುತ್ತೆ, ಲಾಗಿನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಮಾಡ್ಕೊಂಡು ಸೊ ಈ ತರ ಒಂದು ಅವ್ರದ್ದು ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ. ರೈಟ್, ಸೊ ಇಲ್ಲಿ ನೋಡಿ ಕಾಣುತ್ತೆ ನಿಮಗೆ. ಇಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಬಾಸ್ಕೆಟ್ ಅಂತ ಸಿಗುತ್ತೆ, ಸಿಮ್ಯುಲೇಟರ್ ಸಿಗುತ್ತೆ, ಬಿಲ್ಡರ್ ಸಿಗುತ್ತೆ, ಪೋರ್ಟ್ಫೋಲಿಯೋ ಸಿಗುತ್ತೆ, ಆಪ್ಷನ್ ಚೈನ್, ಚಾರ್ಟ್ಸ್ ಮತ್ತೆ ಲರ್ನಿಂಗ್ ಅಂತ ಇವೆಷ್ಟು ಏನಾನು ಸಿಗ್ತವೆ. ಓಕೆ, ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಸಿಮ್ಯುಲೇಟರ್ ಬೇಕು, ಇದೊಂದು ಬೇಕು, ಅಂಡ್ ಈ ಬಿಲ್ಡರ್ ಬೇಕು. ಈ ಬಿಲ್ಡರ್ ಏನಕ್ಕೆ ಬೇಕು ಅಂದ್ರೆ ಈ ಬಿಲ್ಡರ್ ನಾವು ಲೈವ್ ಮಾರ್ಕೆಟ್ ಅಲ್ಲಿ ನಾವು ಪೊಸಿಷನ್ಸ್ ನ ಆಡ್ ಮಾಡ್ಕೊಂಡು ನಾವು ಇಲ್ಲಿ ಚೆಕ್ ಮಾಡ್ತಾ ಇರ್ತೀವಿ. ಓಕೆ, ಅದೇ ರೀತಿ ಸಿಮ್ಯುಲೇಟರ್ ಏನಂದ್ರೆ ಸಿಮ್ಯುಲೇಟರ್ ಬ್ಯಾಕ್ ಟೆಸ್ಟ್ ಮಾಡಕ್ಕೆ, ಅಂದ್ರೆ ಹಳೆ ಡಾಟಾಗಳಲ್ಲಿ ನಾವು ಹೆಂಗ್ ಟೆಸ್ಟ್ ಮಾಡಬೇಕು ಅಂತ ತಿಳಿಸ್ಕೊಳಕ್ಕೆ ನಮ್ಗೆ ಯೂಸ್ಫುಲ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇದು ಸಿಮ್ಯುಲೇಟರ್ ಆಯ್ತಾ. ಒಂದು ಸೆಕೆಂಡ್ ಹಂಗೆ ಲಾಗಿನ್ ಆಗ್ತೀನಿ. ಓಕೆ, ಸೊ ಸ್ಟಾಕ್ ಮಾರ್ಕ್ ಒಂದು ಒಳ್ಳೆ ಟೂಲ್. ಇದು ಆಪ್ಷನ್ ಸೆಲ್ಲರ್ಸ್ ಮಾತ್ರ ಹೇಳಿ ಮಾಡಿಸಿಟ್ಟೂರು ಟೂಲ್. ಸೊ ಇದನ್ನ ಬೆಟರ್ ನೀವು ತಗೊಳ್ರಿ. ಸೊ ಒಂದು ಸೆಕೆಂಡ್ ತೋರಿಸ್ತೀನಿ. ನೋಡಿ, ನಾನು ವಿಡಿಯೋ ಮಾಡ್ತಿರೋದು ಇವತ್ತು ಡೇಟ್ ಬಂದ್ಬಿಟ್ಟು 2/7/2025. ಓಕೆ, ಸೊ ಅವತ್ತಿನ ದಿವಸ ಮಾರ್ಕೆಟ್ ನೋಡಿ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಅವತ್ತಿನ ದಿವಸ ಏನಾಗಿದೆ ನೋಡ್ಕೊಳ್ಳಿ. ಫಸ್ಟ್ ಮಾರ್ಕೆಟ್ ಇಲ್ಲಿಂದ ಒಂದು ಪೂರ್ತಿ ಈ ತರ ಡೌನ್ ಟ್ರೆಂಡ್ ಬಂದ್ಬಿಟ್ಟು ನಂತರ ಈ ತರ ಆಗಿದೆ. ಓಕೆ, ಈ ತರ ಸಿಚುವೇಶನ್ ನಿಮಗೆ ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಅಂದ್ರೆ ಮಾರ್ಕೆಟ್ ಫ್ಲಾಟ್ ಆಗ್ತದಾನೆ, ನಿಮ್ಮತ್ತು ಪ್ರಾಫಿಟ್ ಆಗಿರುತ್ತೆ. ಬಟ್ ಈ ತರ ಸಿಚುವೇಶನ್ ಮಾರ್ಕೆಟಿಂಗ್ ಬೀಳ್ತಿರ್ತಾನಲ್ಲ, ಅವಾಗ ನೀವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡ್ಲೇಬೇಕಾಗತ್ತೆ ಅಥವಾ ಬ್ರೇಕ್ ಇವನ್ ಅಡ್ಜಸ್ಟ್ಮೆಂಟ್ ಮಾಡ್ಲೇಬೇಕಾಗತ್ತೆ. ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡಕತ್ತೆ ಅಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವ ತರ ಮಾಡ್ತೀರಿ, ಸೊ ಅದು ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ. ಅವಾಗ ಇಲ್ಲಿ ಬಂದು ಸ್ಟಾಕ್ ಮಾರ್ಕ್ ಅಲ್ಲಿ ತಗೊಳ್ಳಿ. ಸ್ಟಾಕ್ ಮಾರ್ಕ್ ಅಲ್ಲಿ ನೋಡಿ ಇಲ್ಲಿ ಸಿಮ್ಯುಲೇಟರ್ ಅಂತ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಮ್ಯುಲೇಟರ್ ಅಂತ ಬರುತ್ತೆ. ಈ ಸಿಮ್ಯುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಮ್ಯುಲೇಟರ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಬರುತ್ತೆ. ಇವನ್ ಮೊಬೈಲ್ ಅಲ್ಲೂ ಮಾಡ್ಬೋದು ಇದು. ಸೊ ಇಲ್ಲಿ ಏನ್ ಬರುತ್ತೆ ನೋಡಿ ನಿಮ್ಗೆ, ಇಲ್ಲಿ ನಿಮ್ಗೆ ಈ ಒಂದು ಪೋರ್ಷನ್ ಅಲ್ಲಿ ನೀವು ಯಾವ್ದು ಇದು ಬೇಕು ಸೆಗ್ಮೆಂಟ್ ಬೇಕಾ ತಗೋಬಹುದು. ಉದಾಹರಣೆಗೆ ನಿಫ್ಟಿ ಅಂತ ಇದೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್, ಸೆನ್ಸೆಕ್ಸ್ ಅಂಡ್ ಬ್ಯಾಂಕ್ ಎಕ್ಸ್ ಇದೆಲ್ಲ ಅಪ್ಡೇಟ್ ಮಾಡ್ತಾನೆ. ನಾನು ನಿಫ್ಟಿ ತಗೊಂತೀನಿ. ರೈಟ್, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಡೇಟ್ ಕಾಣುತ್ತೆ, ಇಲ್ಲಿ ಟೈಮಿಂಗ್ಸ್ ಕಾಣುತ್ತೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಡೇ ಕಾಣುತ್ತೆ, SOD ಅಂತ ಕಾಣುತ್ತೆ, 2 hours 30 minutes ಎಲ್ಲ ಕಾಣುತ್ತೆ. SOD ಅಂದ್ರೆ ಸ್ಟಾರ್ಟ್ ಆಫ್ ದ ಡೇ, EOD ಅಂದ್ರೆ ಎಂಡ್ ಆಫ್ ದ ಡೇ. ಓಕೆ, ಇದನ್ನ 1 ನಿಮಿಷ 5 ನಿಮಿಷ ನಾವು ಚೇಂಜ್ ಮಾಡ್ಕೊಂಡ್ ಬರ್ಬೋದು. ಅಂಡ್ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಏನ್ ಕಾಣುತ್ತೆ, ಎಕ್ಸ್ಪೈರಿ ಡೇಟ್ಗಳು ಕಾಣ್ತವೆ. ಪ್ರತಿಯೊಂದು ಎಕ್ಸ್ಪೈರಿ ಡೇಟು ಇಲ್ಲಿ ಕಾಣ್ತಾ ಹೋಗುತ್ತೆ. ಓಕೆ, ಪ್ರತಿ ಎಕ್ಸ್ಪೈರಿ ಡೇಟು ಇಲ್ಲಿ ಕಾಣ್ತಾ ಇರುತ್ತೆ. ಉದಾಹರಣೆಗೆ ನಾನು ಮೇಗೆ ಇದು ನೀವು ಫಸ್ಟ್ ಟೈಮ್ ಹಾಕೊಂಡಾಗ ಇಲ್ಲಿ ಆಡ್ಸ್ ಆನ್ ಅಂತ ಬರುತ್ತೆ. ಆಡ್ಸ್ ಆನ್ ಅಂತ ಇರುತ್ತೆ, ಅಲ್ಲೊಂದು ಆರೋ ಮಾರ್ಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಡೆಲ್ಟಾ ಓಪನ್ ಮಾಡ್ಕೋಬಹುದು. ಅದರ್ವೈಸ್ ಫಸ್ಟ್ ಕೊಟ್ಟಿರಲ್ಲ, ಇದೆಲ್ಲ ಇರಲ್ಲ. ಇದನ್ನ ಚೇಂಜಸ್ ಮಾಡ್ಕೊಳ್ಳಿ ನೀವು. ಓಕೆ,
ಸೊ ಡೆಲ್ಟಾನ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಂಪಾರ್ಟೆಂಟ್ ಆಪ್ಷನ್ ಸೆಲ್ಲರ್ಸ್ ಏನ್ ಬೇಕಂದ್ರೆ ಒಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಬ್ರೇಕ್ ಇವನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಒಂದು ಬ್ರೇಕ್ ಇವನ್ ಅಲ್ಲಿ ಅಡ್ಜಸ್ಟ್ ಮಾಡ್ತೀವಿ, ಇನ್ನೊಂದು ಏನ್ ಮಾಡ್ತೀವಿ ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ನಾನು ಬಹಳ ಮಾಡೋದು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡ್ತೇನೆ. ಓಕೆ, ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಯಾಕೆ ಇಂಪಾರ್ಟೆಂಟ್ ಅನ್ನೋದು ತೋರಿಸ್ಕೊಡ್ತೇನೆ. ಓಕೆನಾ, ಉದಾಹರಣೆಗೆ ನಾವೇನ್ ಮಾಡೋಣ, ಲಾಸ್ಟ್ ಮೇ 15th ಹೋಗೋಣ. ಮೇ 15th ಇಂಪಾರ್ಟೆಂಟ್ ಯಾಕಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಮೇ 15th ಎಕ್ಸ್ಪೈರಿ ಡೇ ಬೇರೆ ಇತ್ತು ಅವತ್ತು. ನೋಡಿ, ಒಂದು ಮಾರ್ಕೆಟ್ ಎಕ್ಸ್ಪೈರಿ ಡೇ ಇತ್ತು ಅಂಡ್ ಅವತ್ತು ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗಿದೆ ಅಂತ ಗೊತ್ತಾ? ಡೇ ಲೋ ಇಂದ ಡೇ ಹೈಗೆ 616 ಪಾಯಿಂಟ್ ಮೂವ್ಮೆಂಟ್ ಆಗಿದ್ದಾನೆ. 616 ಪಾಯಿಂಟ್ ನಿಫ್ಟಿಯಲ್ಲಿ ಇಂಟ್ರಾಡೇ ನಲ್ಲಿ ಮೂವ್ಮೆಂಟ್ ಆಗಿದ್ದಾನೆ. ರೈಟ್, ಸೊ ಇದು ನಾವು ಟೆಸ್ಟ್ ಮಾಡೋಣ. ಸೊ ಇದು ಟೆಸ್ಟ್ ಮಾಡ್ಬೇಕಲ್ಲ ನಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಡೇಟ್ ಬರುತ್ತೆ, ಫಸ್ಟ್ ಇಲ್ಲಿ ಡೇಟ್ ಬರುತ್ತೆ. ಓಕೆ, ಇಲ್ಲಿ ಬಂದು ಸೊ ಇಲ್ಲಿ ನೋಡಿ ಮೇ 15 ತಗೊಳ್ಳಿ, ಡೇಟ್ ತಗೊಳ್ಳಿ. ಇಲ್ಲಿ 9/16 ಬರುತ್ತೆ. ರೈಟ್, 9/16 ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಎಕ್ಸ್ಪೈರಿ ಡೇಸ್ ಶಾರ್ಟ್ ಶೆಡಲ್ ಮಾಡ್ತಾರೆ. ಏನಿದು ಶಾರ್ಟ್ ಶೆಡಲ್? ಶಾರ್ಟ್ ಶೆಡಲ್ ಅಂದ್ರೆ ಏನು? ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡು ಸೆಲ್ ಮಾಡಬೇಕು. ಸೊ ನೋಡಿ, ಎಟ್ ದ ಮನಿ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡು ಸೆಲ್ ಮಾಡಿದಾಗ ನೋಡಿ ಇಲ್ಲಿ 64 ರೂಪಾಯಿ ಇದೆ, 76 ರೂಪಾಯಿ ಇದೆ. ಈ ಸ್ಟ್ರೈಕ್ ಪ್ರೈಸ್ 24,600 ಇತ್ತು, 24,650 ಕಾಲ್ ಅಂಡ್ ಪುಟ್. ಇದು ಎಟ್ ದ ಮನಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡು ಸೆಲ್ ಮಾಡ್ತೀವಿ. ಆಯ್ತಾ? ಇದು ಏನಾಗುತ್ತೆ, ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಆಗಿರುತ್ತೆ. ಹ್ಯಾಂಡ್ ಪ್ರತಿ ದಿವಸ ಹೇಳ್ತೀನಿ, ಪ್ರತಿ ಎಕ್ಸ್ಪೈರಿ ದಿವಸ ನೀವೇನ್ ಮಾಡ್ಬೇಕು, 10 rupees ಪ್ರೀಮಿಯಂ ನ ಬೈ ಮಾಡ್ಕೋಬೇಕು. ಯಾವತ್ತು ನಾವು ಬೇರೆ ದಿವಸ 10 rupees ಬೈ ಮಾಡಲ್ಲ, ಬಟ್ ಇವತ್ತಿನ ಎಕ್ಸ್ಪೈರಿ ದಿವಸ ಮಾತ್ರ 10 rupees ಬೈ ಮಾಡ್ತೀವಿ. ಕಾರಣ ಅದಕ್ಕೊಂದು ರೀಸನ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಅಂಡ್ ಸದ್ಯಕ್ಕೆ ನಾವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ನಾವೇನೀಗ 10 ರೂಪಾಯಿ ಬೈ ಮಾಡ್ತೀವಿ, ಇದನ್ನ ನಾವು ಏನ್ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ನಮ್ಗೆ ಬೇಕಾದ್ರೆ ಏನ್ ಸೆಲ್ಲಿಂಗ್ ಅಲ್ಲಿ ಇರುತ್ತಲ್ವಾ, ಈ ಸೆಲ್ಲಿಂಗ್ ಅಲ್ಲಿ ಇರುವಂತಹ ಡೆಲ್ಟಾನ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಬೈಯಿಂಗ್ ಇರೋದು ಸದ್ಯಕ್ಕೆ ನಾವು ಮುಟ್ಟಕ್ಕೆ ಹೋಗಲ್ಲ. ಆಯ್ತಾ? ಸೊ ಇದು ನಾವೇನ್ ಮಾಡೋಣ, ಇಲ್ಲಿ ಎವ್ರಿ 5 minutes ರನ್. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಬರುತ್ತೆ, ಇಲ್ಲಿ ಆಟೋ ರನ್ ಅಂತ ಬರುತ್ತೆ. ಅಂದ್ರೆ ಪ್ರತಿ 5 ನಿಮಿಷಕ್ಕೊಂದ್ಸಲ ನಾನು ರನ್ ಮಾಡ್ತೀನಿ ಇದನ್ನ. 5 ನಿಮಿಷಕ್ಕೊಂದ್ಸಲ ಡೆಲ್ಟಾ ಏನಾಗಿದೆ ಚೆಕ್ ಮಾಡಕ್ಕೋಸ್ಕರ ನೋಡಿ. ಸೊ 5 minutes ಹಾಕೊಳ್ತೀನಿ, ನಂತರ ಇದನ್ನ ಆಟೋ ರನ್ ಕೊಡ್ತೀನಿ. ಇಲ್ಲಿ ನಾನು ಡೆಲ್ಟಾ ನೋಡ್ತಾ ಇರ್ತೀನಿ. ಇಲ್ಲಿ ಡೆಲ್ಟಾ ನೋಡಿ, 1 second, ಇಲ್ಲಿ 26 ಬಂದ್ಬಿಟ್ಟು ವೆರಿ ಫಸ್ಟ್ 5 minutes ಅಲ್ಲೇ ನಮಗೆ ನೋಡಿ, ಇಲ್ಲಿ 16 ಇದಾನೆ. 1 second ತೋರಿಸ್ತೀನಿ. ಇಲ್ಲಿ ಡೆಲ್ಟಾ ಕಾಣ್ತಾ ಇದೆ ನಿಮಗೆ, ಡೆಲ್ಟಾ ಪ್ಲಸ್ 26 0.26 ಬಂದ. ನಾವ್ ಯಾವಾಗ ಅಡ್ಜಸ್ಟ್ಮೆಂಟ್ ಗೊತ್ತಾ, ಯಾವಾಗ ಮಾರ್ಕೆಟ್ ಡೆಲ್ಟಾ 0.2 ಆಗುತ್ತೆ ನಾವಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಕೆ, ಆಲ್ರೆಡಿ 2.6 ಆಗಿದ್ದಾನೆ. ಸೊ ನಮ್ ಲಾಸ್ ಎಷ್ಟಾಗಿದೆ, 1900 ರೂಪಾಯಿ. ಸೊ ಈ ಒಂದು ಸಿಚುವೇಶನ್ ನಾವೇನ್ ಮಾಡ್ತೀವಿ ನೋಡಿ, ಒಂದು ಡೆಲ್ಟಾ 37 ಆಗಿದ್ದಾನೆ, ಯಾವ್ದು ಕಾಲ್ ಡೆಲ್ಟಾ 37 ಆಗಿದ್ದಾನೆ, ಪುಟ್ ಡೆಲ್ಟಾ 63 ಆಗಿದ್ದಾನೆ. ಇದು ಮಿಸ್ ಮ್ಯಾಚ್ ಆಗಿದೆ. ಸೊ ಅದು ನಾವು ಯಾವತ್ತು ಏನ್ ಮಾಡ್ತೀವಿ ಅಂದ್ರೆ ಈ ಡೆಲ್ಟಾನ 0 ಮಾಡಕ್ಕೆ ಟ್ರೈ ಮಾಡ್ತೀವಿ. ಇದನ್ನೇ ಡೆಲ್ಟಾ ನ್ಯೂಟ್ರಲ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಟೆಸ್ಟ್ ಮಾಡ್ಕೋಬೇಕಪ್ಪ. ಸೊ ಅದು ನಾವೇನ್ ಮಾಡೋಣ, ಸೊ ಯಾವ್ದೋ ಒಂದು ಪ್ರಾಫಿಟ್ ಇರುತ್ತೆ, ಸೊ ಅದನ್ನ ಬುಕ್ ಮಾಡ್ಕೊಂತೀವಿ. ಡೆಲ್ಟಾ ನೋಡಿ 63, ಈ 63 ಡೆಲ್ಟಾನ ನಾವು ಈ ಕಡೆ ಹುಡುಕ್ತಿವಿ. ಸೊ ನೋಡಿ, ಈ ಕಡೆ ಕಾಲ್ ಸೈಡ್ ಇಲ್ಲಿ ನೋಡಿ, ಇಲ್ಲಿ 0.63 ಬಂತು ಅಂದ್ರೆ 0 ಪಾಯಿಂಟ್ ಬಂದಾಗ ಕಾಲ್ ಕಡೆ ಇರೋ ಡೆಲ್ಟಾ ಮಿಸ್ ಮ್ಯಾಚ್ ಆಗಿದೆ ಅಂತ. ಅಕಸ್ಮಾತ್ ಮೈನಸ್ ಅಲ್ಲಿ ಬರುತ್ತೆ, ಒಂದ್ಸಲ ಮೈನಸ್ ಅಲ್ಲಿ 0.63 ಬರುತ್ತೆ, ಅವಾಗ ಪುಟ್ ಕಡೆ ನಮ್ಗೆ ಡೆಲ್ಟಾ ಮಿಸ್ ಮ್ಯಾಚ್ ಆಗುತ್ತೆ ಅಂತ. ಅದು ನಾವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಈಗ ಮ್ಯಾಚ್ ಮಾಡಿದೆ ನೋಡಿ. ಸೊ ಮತ್ತೆ ಈಗ ಏನ್ ಮಾಡ್ತೀನಿ, 5 ನಿಮಿಷ ಮುಂದೆ ಹೋಗ್ತೀನಿ. ಸೊ ಎವ್ರಿ 5 minutes ಒಂದ್ಸಲ ನಾನು ನೋಡ್ತಾ ಬರ್ತೀನಿ. ನೋಡಿ, ನಾವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಮುಂಚೆ ನಮಗೆ 1600 ರೂಪಾಯಿ ಲಾಸ್ ಇತ್ತು, ಬಟ್ ಈಗ ನಮ್ ಲಾಸ್ ಕೇವಲ 260 ರೂಪಾಯಿ ಬಂದಿದೆ. ಆಯ್ತಾ? ಬನ್ನಿ 5 minutes ಮುಂದೋಣ. ಗ್ಯಾಪ್ನ ಇರಲಿ, ಅವತ್ತು ಮಾರ್ಕೆಟ್ 600 ಪಾಯಿಂಟ್ ಮೇಲೋಗಿದೆ. ನೋಡಿ, ಇಲ್ಲಿ ಡಿಫ್ರೆನ್ಸ್ ನೋಡಿ, ಕಾಣ್ತಾ ಇದೆ, ಅಲ್ಲಿ 3000 ಲಾಸ್ ಆಗ್ತಾ ಇದೆ ನಮಗೆ. ಬಟ್ ಡೆಲ್ಟಾ ಏನಾಗಿದ್ದಾನೆ, 0.33 ಆಗಿದ್ದಾನೆ. ನಾವ್ ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು, ಯಾವಾಗ 0.20 ಆಗುತ್ತೆ ಅವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಸೊ ಅವಾಗ ಏನ್ ಮಾಡ್ತೀವಿ, ಒಂದು ಬುಕ್ ಮಾಡ್ಕೊಂತೀವಿ. ಇದು ಕಾಂಪ್ಲಿಕೇಟೆಡ್. ಲೈವ್ ಮಾರ್ಕೆಟ್ ಅಲ್ಲಿ ನೀವು ಇದನ್ನ ಮಾಡ್ಬೇಕು, ಅದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದ್ರಲ್ಲಿ ನೀವು ಡೆಲ್ಟಾನ ಸ್ಟಾಕ್ ಮಾರ್ಕೆಟ್ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ವರ್ಕೌಟ್ ಆಗುತ್ತೆ. ಇದು ಲೈವ್ ಮಾರ್ಕೆಟ್ ಅಲ್ಲಿ ಬಹಳ ಕಷ್ಟ ಇದು. ಸೊ ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ, ಈಗ -21 ಆದ, ಇಲ್ಲಿ -21 ಆದ. ಸೊ ಆಗ ನಾವು ಡೆಲ್ಟಾ ನೋಡ್ತಾ ಇದ್ವಿ, ಯಾವುದೋ ಮಿಸ್ ಮ್ಯಾಚ್ ಆಗಿರುತ್ತೆ ನೋಡಿ, -89 ಈ ತರ. ಇದು ನಾವು ಮ್ಯಾಕ್ಸಿಮಮ್ 0 ಮಾಡಕ್ ಟ್ರೈ ಮಾಡ್ತೀವಿ. ಆಯ್ತಾ? ಸೊ ನಾವು 4000 ಲಾಸ್ ಅಲ್ಲಿ ಇದೀವಿ. ಎಂಡ್ ಆಫ್ ದ ಡೇ ಏನಾಗುತ್ತೆ ನೋಡೋಣ. ಇಲ್ಲಿ ಡೆಲ್ಟಾ 20 ಇರೋದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೇಕು. ಆಯ್ತಾ? ನೋಡೋಣ. ಓಕೆ, ಸೊ ನಮಗೆ ಯಾವಾಗ ಡೆಲ್ಟಾ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ, ಡೆಲ್ಟಾ 20 ಡಿಫ್ರೆನ್ಸ್ ಬರುತ್ತೆ. ಸೊ 20 ಡೆಲ್ಟಾ ಡಿಫ್ರೆನ್ಸ್ ಬಂದ ನಾವೇನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು. ಆಯ್ತಾ? ಸೊ ನೋಡಿ, -31 ಬಂದ, -31 ಬಂದೇನೆ.
ಅಂದ್ರೆ -21 ಜಾಸ್ತಿ ಆಗಿದ್ದಾನೆ. ಸೊ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ 7,800 ರೂಪಾಯಿ ಲಾಸ್ಟ್ ಇದ್ದಾನೆ, ಗ್ಯಾಪ್ ನೋಡ್ಕೊಳ್ಳಿ. 7,800 ರೂಪಾಯಿ ಲಾಸ್ಟ್ ಇದ್ದಾನೆ. ಮಾರ್ಕೆಟ್ ಬಹಳ ಮೂವ್ಮೆಂಟ್ ಆಗಿದ್ದಾನೆ ಅಂಡ್ ಅದು ಎಕ್ಸ್ಪೈರಿ ಡೇ ದಿವಸ ಬೇರೆ. ಹಾಗೆ ಎಂಡ್ ಆಫ್ ದ ಡೇ ವರೆಗೂ ಹೋಗೋಣ. ಸೊ ಎಂಡ್ ಆಫ್ ದ ಡೇ ವರೆಗೂ ನಿಮ್ಗೆ ಏನ್ ಲಾಸ್ ಆಗುತ್ತೆ, ಏನ್ ಪ್ರಾಫಿಟ್ ಆಗುತ್ತೆ ನಾನು ಹೇಳ್ಕೊಡ್ತೇನೆ. ಓಕೆನಾ? ಸೊ 11 ಗಂಟೆ 20 ನಿಮಿಷ ಆಯ್ತು. ಮಾರ್ಕೆಟ್ ಅಲ್ಲಿ ನಮೀಗ ಡೆಲ್ಟಾ ಮ್ಯಾನೇಜ್ ಇದೆ, ಬಟ್ ನಮಗೆ 5,800 ರೂಪಾಯಿ ಲಾಸ್ ಆಗಿದ್ದಾನೆ. 11:26 ಮಾರ್ಕೆಟ್ ಏನಾಗಿದೆ ನೋಡ್ಕೊಳ್ಳಿ. ಸೊ 11:26 ಒಂದ್ ಸೆಕೆಂಡ್ ಸ್ವಲ್ಪ ನೋಡಿ. 11:26 ಮಾರ್ಕೆಟ್ ಇಲ್ಲಿದೆ. ಮಾರ್ಕೆಟ್ ಏನಾಗಿದೆ ನೋಡಿ. ಮಾರ್ಕೆಟ್ ಹೊತ್ತು ಇಲ್ಲಿ ಓಪನ್ ಆಗಿ ಇಲ್ಲಿ ಬಂದು ಇಷ್ಟು ಮೇಲೆ ಹೋಗಿ ಮತ್ತೆ ಇಲ್ಲಿ ಬಂದಿದ್ದಾನೆ ಮಾರ್ಕೆಟ್. ಮತ್ತೆ ಒಂದು ರ್ಯಾಲಿ ಹೋಗ್ತಾನೆ. ವೆಯ್ಟ್ ಮಾಡೋಣ ಏನಾಗ್ತಾನೆ ನೋಡೋಣ. ಸೊ ಪ್ರತಿ ದಿವಸ ಮಾರ್ಕೆಟ್ ಇದೇ ತರ ಆಗುತ್ತೆ ಅಂತ ಅನ್ಕೋಬೇಡಿ. ಬಟ್ ನಿಮ್ಗೆ ಗೊತ್ತಿರಬೇಕು ನಾನು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಕ್ ಬರುತ್ತೆ, ನಾನು ಎದುರಲ್ಲ. ಓಕೆ, ಸೊ ಎಂಡ್ ಆಫ್ ದ ಡೇ ವರ್ಗು ನೋಡೋಣ ಏನಾಗುತ್ತೆ ನೋಡೋಣ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡೆಲ್ಟಾ 20 ಬಂದಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಇದು ನಾವೇನ್ ಮಾಡ್ಬೋದು, ಇದು ಬ್ಯಾಕ್ ಟೆಸ್ಟ್ ಮಾಡಕ್ಕೆ ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಸೆನ್ಸಿಬಲ್ ಇತ್ತು ಅಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ಇದು ಡೆಲ್ಟಾ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನಾನು ಹೇಳ್ತಿರೋದು ಇದು ಬ್ಯಾಕ್ ಟೆಸ್ಟ್ ಮಾಡಕ್ಕೋಸ್ಕರ ಬಹಳ ಒನ್ ಆಫ್ ದ ಬೆಸ್ಟ್ ಟೂಲ್ ಇದು, ಅದು ಸ್ಟಾಕ್ ಮಾರ್ಕ್. ಸೊ ನೋಡಿ ಡೆಲ್ಟಾ ಇಲ್ಲಿ ಮ್ಯಾನೇಜ್ ಆಗ್ತಾ ಇದೆ, ಬಟ್ ನಮಗೆ ಲಾಸ್ ಎಷ್ಟು ಆಗ್ತಾ ಇದೆ, 7,600 ರೂಪಾಯಿ ಲಾಸ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ 0 ಇದೆ. ಓಕೆ, ಏನು ಪ್ರಾಫಿಟ್ ಆಗಲ್ಲ. ಬಟ್ ಎಂಡ್ ಆಫ್ ದ ಡೇ ವರ್ಗು ಹೋಗೋಣ. ಎಂಡ್ ಆಫ್ ದ ಡೇ ನಿಮ್ಗೆ ಒಂದು ಹೇಳ್ಕೊಡ್ತೀನಿ ಏನಾಗಿದೆ ಈ ಟ್ರೇಡಿಂಗ್ ಅಲ್ಲಿ ಏನಾಯ್ತು ನಮಗೆ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸಂಪೂರ್ಣ ನೋಡಿದ್ರಿ. ಯಾರು ಅರ್ಧಮರ್ಧ ನೋಡ್ತೀರೋ ಅವ್ರಿಗೆ ಗೊತ್ತಿರಲ್ಲ. ನೋಡಿ ಡೆಲ್ಟಾ 0.01 ಇದೆ. ಓಕೆ, ನಮಗೆ 6,800 ರೂಪಾಯಿ ಲಾಸ್ ಇದೆ. ಬಟ್ ಇದು ಮ್ಯಾನೇಜಬಲ್. ಹೇಳ್ತೀನಿ ಯಾಕೆ ಮ್ಯಾನೇಜಬಲ್ ಅಂತ ಹೇಳ್ತೀನಿ. ಎಂಡ್ ಆಫ್ ದ ಡೇ ವರೆಗೂ ವೇಟ್ ಮಾಡಿ. ಸೊ ನನ್ನ ಶಿವಮೊಗ್ಗ ಆಫೀಸಲ್ಲಿ ಸ್ಟಾಕ್ ಮಾರ್ಕ್ ನಾನು ಒಂದು ಸಿಸ್ಟಮ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ರೀಸನ್, ನಾ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಸ್ಟಾಕ್ ಮಾರ್ಕ್ ಬೇಕೇ ಬೇಕು ನನಗೆ. ಏನಾಗ್ತಾ ಇದೆ ಸೊ ನೋಡೀಗ -22 ಬಂದ. ಸೊ ದಟ್ ನಾವೇನ್ ಮಾಡ್ತೀವಿ, ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಂತೀವಿ, ಒಂದ್ ಕಡೆ ಮತ್ತೆ ಸೆಲ್ ಮಾಡ್ತೀವಿ. ಸೊ ನಮ್ಮ ಉದ್ದೇಶ ಏನು, ಇದನ್ನ 0-0 ಮಾಡ್ಬೇಕಷ್ಟೇ. ನಮ್ಗೆ ಲಾಸ್ ಎಷ್ಟಾಗಿದೆ ನೋಡಿ, 9,300 ಇದೆ. ಏನ್ ಸರ್ ಇದು 9,300 ಲಾಸ್ ಆಗಿದೆ, ಆರಾಮ್ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀರಾ ಅನ್ಕೊಂತೀರಾ. ಬಟ್ ಇರ್ಲಿ, ಎಂಡ್ ಆಫ್ ದ ಡೇ ವರ್ಗು ನೋಡಿ. ಫಸ್ಟ್ ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇರಿ, ಆಮೇಲೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಏನು ಅವತ್ತು ಎಷ್ಟು ಮೂವ್ಮೆಂಟ್ ಆಗಿದೆ ಮಾರ್ಕೆಟ್. ಎಕ್ಸ್ಪೈರಿ ಡೇಸ್ ಅಷ್ಟು ಮೂವ್ಮೆಂಟ್ ಆಗಿದ್ದಾನೆ. ಅಷ್ಟು ಮೂವ್ಮೆಂಟ್ ಆದ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ. ಅಂಡ್ ನಿಮಗೆ ಗೊತ್ತಿರಲಿ 600 ಪಾಯಿಂಟ್ ಡೈಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಲ್ಲ. ಯಾವುದೋ ಒಂದು ಡೇಲಿ ಆಗುತ್ತೆ ಆ ತರ. ಸೊ ಅವತ್ತಿನ ಸಲ ನೀವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಕ್ ಬಂತು ಅಂದ್ರೆ ನೀವೇನ್ ಗೆದ್ದಂಗೆ ಲೆಕ್ಕ. ಸೊ ನೋಡಿ, ಎಂಡ್ ಆಫ್ ದ ಡೇ ನಮಗೆ ಶಾರ್ಟ್ ಶೆಡಲ್ 8,258 ಇದೆ. ನಮಗೆ ಇಲ್ಲಿ ಡೆಲ್ಟಾ ಮ್ಯಾನೇಜ್ ಆಗಿದೆ, ಡೆಲ್ಟಾ 0 ಇದೆ. ಆದ್ರೆ ನಮಗೆ ಲಾಸ್ 8,258 ರೂಪಾಯಿ ಇದೆ. ಯಾಕೆಂದ್ರೆ ಮಾರ್ಕೆಟ್ 600 ಪಾಯಿಂಟ್ ಮೂವ್ಮೆಂಟ್ ಆಗಿದ್ದಾನೆ. ಬಟ್ ಇಲ್ಲೊಂದು ಕ್ಲೂ ಬಿಟ್ಟಿದ್ರಿ. ಏನ್ ಬಿಟ್ಟಿದ್ರಿ ಅಂದ್ರೆ, ನಾವು ಫಸ್ಟ್ ನಾವು ಏನ್ ಮಾಡ್ಬೇಕು ಹೇಳಿ ನೋಡೋಣ. ಫಸ್ಟ್ ನಾವು ಇಲ್ಲಿ 10 ರೂಪಾಯಿ ಪ್ರೀಮಿಯಂ ಬೈ ಮಾಡ್ತೀವಿ, ಕಾಲ್ ಅಂಡ್ ಪುಟ್ ಆಪ್ಷನ್. ಅದು ನಾವು ಇದಕ್ಕೆ ಆಡ್ ಮಾಡಿರಲ್ಲ, ಯಾವ್ದೇ ಕಾರಣಕ್ಕೂ ಆಡ್ ಮಾಡಕ್ ಹೋಗ್ಬೇಡಿ. 10 ರೂಪಾಯಿ ನಾವು 2 ಪ್ರೀಮಿಯಂ ಬೈ ಮಾಡಿರ್ತೀವಿ, ಇನ್ಶೂರೆನ್ಸ್ ತಗೊಂಡಿರ್ತೀವಿ. ಸೊ ಆ ಇನ್ಶೂರೆನ್ಸ್ ಅವ್ರು ರನ್ ಆದಾಗ ನೋಡಿ, ನಮಗೆ ಇನ್ಶೂರೆನ್ಸ್ ರನ್ ಆದಾಗ ನಮಗೆ 2,400 ರೂಪಾಯಿ ಪ್ರಾಫಿಟ್ ಐತಿರಿ. ಮಾರ್ಕೆಟ್ ನಿಮ್ಮ ಎಗನೆಸ್ಟ್ ಆಗಿ 600 ಪಾಯಿಂಟ್ ಮೇಲೆ ಹೋಗಿದ್ದಾನೆ. ಬಟ್ ನೀವು ತಗೊಂಡಿರೋ ಇನ್ಶೂರೆನ್ಸ್ ಇಂದಾಗಿ ಏನಾಯ್ತು, ನಿಮಗೆ 2,400 ರೂಪಾಯಿ ಪ್ರಾಫಿಟ್ ಬಂತು. ಯಾವ್ದು ಇನ್ಶೂರೆನ್ಸ್? ಬೆಳಗ್ಗೆ ನೀವು 10 ರೂಪಾಯಿ ತಗೊಂಡಿರ್ತೀವಿ, 10 ರೂಪಾಯಿ ಕಾಲ್ ಅಂಡ್ ಪುಟ್. 10 ರೂಪಾಯಿ ಪುಟ್ಟು 0 ಇದಾಗಿದೆ, 772 0 ಆಗಿದೆ. ಬಟ್ ಕಾಲ್ ನೋಡಿ 162 ರೂಪಾಯಿ ಆಗಿದೆ. ಇದು ನಮಗೆ 11,000 ಪ್ರಾಫಿಟ್ ಕೊಟ್ಟಿದೆ. ಓಕೆ, ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಇಲ್ಲಿ ಈ ಬೈ ಲೆಗ್ ನಾವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡುವಾಗ ಕನ್ಸಿಡರ್ ಮಾಡಲ್ಲ, ಅದನ್ನ ಲಾಸ್ಟ್ ಹಾಕೊಂತೀವಿ. ಸೊ ಇದನ್ನ ನೀವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಲೈವ್ ಮಾರ್ಕೆಟ್ ಅಲ್ಲಿ. ನೋಡಿ, ಮಾರ್ಕೆಟ್ ಯಾವಾಗ ಹಿಂಗ್ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ, ನಾನು ಮಾರ್ಕೆಟ್ ಅಲ್ಲಿ ಒಂದು ಆಲ್ಮೋಸ್ಟ್ 10-12 ವರ್ಷ ಆಯ್ತು ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ. ಯಾವತ್ತೂ ಸಹಿತ ಮಾರ್ಕೆಟ್ ಮಗನೇ ಇವತ್ತು ನಾನು ಮೇಲ್ ಹೋಗ್ತೀನಿ, ಇವತ್ತು ಫುಲ್ ಕೆಳಗಡೆ ಬರ್ತೀನಿ, ಇಷ್ಟು ರ್ಯಾಲಿ ಹೋಗ್ತೀನಿ ಅಂತ ಯಾರಿಗೂ ಹೇಳಲ್ಲ. ಅದು ಈಗ ಗೊತ್ತಿಡಕ್ಕೂ ಹೋಗಲ್ಲ. ಬಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ನನ್ನ ಎಗನೆಸ್ಟ್ ಹೋದಾಗ ನಾನು ಏನ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ. ಓಕೆ, ಕೆಲವೊಂದ್ಸಲ ನೋಡಿ, ಈಗ ಜುಲೈ 1 ಈ ಜುಲೈ 1 ನೋಡ್ಕೊಳ್ಳಿ ಏನಾಗಿದೆ ಅಂತ. ಜುಲೈ 1 ಮಾರ್ಕೆಟ್ ಅಲ್ಲಿ ಏನು ಮೂವ್ಮೆಂಟ್ ಆಗಿಲ್ಲ, ಅಂದ್ರೆ ಸೈಡ್ ವೈಸ್ ಮಾರ್ಕೆಟ್. ಸೊ ಅವತ್ತಿನ ಸಲ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಬರಲ್ಲ. ಜುಲೈ 1 ನೀವು ಶಾರ್ಟ್ ಶೆಡಲ್ ಹಾಕಿದ್ರಿ ಅಂತ ಅನ್ಕೊಳ್ಳಿ. ನೋಡಿ, ಮಾರ್ಕೆಟ್ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇದ್ದಾನೆ, ಫುಲ್ ಒಂದು ರೇಂಜ್ ಅಲ್ಲಿ ಇದ್ದಾನೆ. ಆಯ್ತಾ? ಸೊ ಡೇ ಹೈ ಮಾಡಿರೋದು ಇಲ್ಲಿ ಎಷ್ಟು ಗಂಟೆ, 9:44. 9:44 ಹೋಗಿರಿ. ಸೊ ನಾವು ನಿಮ್ ಡೆಲ್ಟಾ -20 ಕರೆಕ್ಟ್ ಆಗಿದಾನಲ್ವಾ ನೋಡಿ.
-20. ಸೊ ಒಂದು ಬುಕ್ ಮಾಡ್ಕೊಳ್ಳಿ, 22 -60 ಸೆಲ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಎಂಡ್ ಆಫ್ ದ ಡೇ ನೋಡಿ ನಿಮಗೆ 3,800 ರೂಪಾಯಿ ಪ್ರಾಫಿಟ್ ಕೊಡ್ತಾನೆ. ಯಾಕೆಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಆಗಿದ್ದಾನೆ, ಬಟ್ ಇಲ್ಲಿ ನೋಡಿ ಡೆಲ್ಟಾ 0.04 ಇದ್ದಾನೆ, ರೈಟ್. ಇದು ಮ್ಯಾನೇಜಬಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಒಂದ್ ವಿಷಯನ ಬಹಳ ಸ್ಪಷ್ಟ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇತ್ತು ಅಂದ್ರೆ ನಿಮಗೆ ನಿಮ್ಮ ಮಾರ್ಕೆಟ್ ನಿಮ್ಮ ಅಗೇನೆಸ್ಟ್ ಹೋದಾಗ ನಾನು ಏನ್ ಮಾಡ್ಬೇಕು, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು, ಇದು ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ನಿಜವಾಗ್ಲೂ ಆಪ್ಷನ್ ಸೆಲ್ಲಿಂಗ್ ಮಾಡಕ್ ಸೀರಿಯಸ್ ಆಗಿದ್ದೀರಿ, ಅದನ್ನ ಏನಂತೀವಲ್ಲ ಆಪ್ಷನ್ ಸೆಲ್ಲಿಂಗ್ ಅಲ್ಲೇ ನಾವು ಕರಿಯರ್ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋರು ಸ್ಟಾಕ್ ಮಾರ್ಕ್ ನ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು, ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇರಬೇಕು, ಮತ್ತೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗೆ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಅಂತೂ ಬೇಕೇ ಬೇಕಾಗುತ್ತೆ. ಓಕೆ, ಸೊ ಸ್ಟಾಕ್ ಮಾರ್ಕ್ ನ ಪರ್ಚೇಸ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು.